ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಷಯ ಬಂದು ತುಂಬ ಮನೆಗಳಲ್ಲಿ ಈ ಸಮಸ್ಯೆ ಇದೆ. ಅದು ಯಾವ ಸಮಸ್ಯೆ ಅಂತ ಅಂದರೆ ತಲೆ ಕೂದಲು ಉದುರೋದು, ಆಮೇಲೆ ತಲೆ ಕೂದಲು ಬೇಗ ಬೆಳ್ಳಗಾಗೋದು, ಆಮೇಲೆ ತಲೆ ಕೂದಲು ಉದ್ದ ಆಗದೆ ಇರೋದು, ಖಾಲಿ ಖಾಲಿ ಥರ ಕಾಣ್ತಾ ಇರುತ್ತೆ, ಆ ಥರ ಆಗೋದು. ಅಂಥದ್ದಕ್ಕೆ ಒಂದು ಮನೇಲಿ ಮಾಡುವಂತಹ ಒಂದು ಆಯಿಲ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ನಿಮಗೆ ಯಾವುದೇ ಆದ ನನ್ನ ಕಡೆಯಿಂದ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಇವಾಗ ಏನು ಅಂದರೆ, ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಮಕ್ಕಳಂತೂ ತಲೆಗೆ ಎಣ್ಣೆ ಹಾಕೋದಂದ್ರೆ ಆಗೋದೇ ಇಲ್ಲ ಅವ್ರಿಗೆ. ಕಾಲೇಜ್ಗೆ ಹೋಗೋರು ಇರ್ಬೋದು, ಹೊರಗಡೆ ಡ್ಯೂಟಿ ಮಾಡೋ ಮಕ್ಕಳಿರ್ಬೋದು, ಎಲ್ಲರೂ ಅಷ್ಟೇ. ಮತ್ತು ದೊಡ್ಡವರು ಅಷ್ಟೇ, ಸ್ವಲ್ಪ ಕಡಿಮೆನೇ ಆಯಿಲ್ ಹಚ್ಚೋಕ್ಕೆ. ಕೆಲವರಿಗೆ ಟೈಮ್ ಇರಲ್ಲ, ಕೆಲವರು ಬೇಕು ಅಂತಲೇ ಹಾಕಲ್ಲ. ಮಕ್ಕಳೆಲ್ಲ ಈ ತಲೆ ಕೂದಲಿಗೆ ಎಣ್ಣೆ ಹಾಕ್ಕೊಂಡು ಹೋಗಿ ಅಂದರೆ ಅಳಕ್ಕೆ ಶುರು ಮಾಡ್ತಾರೆ, ಬೇಡ ಏನಕ್ಕೆ ಹಾಕಿದೆ ಅಂತ. ನಮ್ಮನೇಲೂ ಕೂಡ ಹಾಗೆ ಮಾಡ್ತಾರೆ, ಆದರೆ ನಾನು ಮಾತ್ರ ಬಿಡೋದೇ ಇಲ್ಲ. ವೀಕ್ಲಿ ಒಂದು 3 ಟೈಮ್ಸ್ ತಲೆಗೆ ಎಣ್ಣೆ ಹಾಕ್ತೀನಿ. ಹತ್ರೂ ಬಿಡೋದಿಲ್ಲ ನಾನು. ಯಾಕಂದರೆ ಅದರಿಂದ ಅವರು ಮಕ್ಕಳೆಲ್ಲ ಓದೋರು ಇರ್ತಾರಲ್ವ, ಕಣ್ಣು ಉರಿ ಆಗುತ್ತೆ. ಅದಲ್ಲದೆ ಮೊಬೈಲು, ಟಿ ವಿ ಎಲ್ಲನೂ ನೋಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಕಣ್ಣುರಿ ಜಾಸ್ತಿ ಬರುತ್ತೆ, ಕಣ್ಣು ಕೆಂಪಾಗಿರುತ್ತೆ, ಆಮೇಲೆ ತಲೆನೋವು, ನಿದ್ರೆ ಬರಲ್ಲ, ಈ ಥರ ಸಮಸ್ಯೆಗಳೆಲ್ಲ ಅನುಭವಿಸ್ತಾ ಇರ್ತಾರೆ. ಆದರೆ ಮಕ್ಕಳಿಗೆ ಗೊತ್ತಾಗಲ್ಲ. ಅವರು ಆಟ ಆಡೋದ್ರಲ್ಲಿಯೇ ಬ್ಯುಸಿಯಾಗಿರೋದ್ರಿಂದ ಅವರಿಗೆ ಏನೂ ಗೊತ್ತಾಗೋದೇ ಇಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮನೇಲಿ ಏನು ಹೆಂಗಸ್ರು ಇರ್ತೀವೋ ಅವರು ಜಾಸ್ತಿ ಕೇರ್ ತೊಗೋಬೇಕು ಕೂದಲು ಬಗ್ಗೆ ಆಗಲಿ. ಅವರು ಕೂದಲು ಅನ್ನೋಕ್ಕಿಂತ ಹೆಚ್ಚಾಗಿ ಕಣ್ಣುರಿ ಬರ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆಗಳನ್ನು ಅವ್ರು ಫೇಸ್ ಮಾಡ್ತಾರೆ. ಅದೇ ರೀತಿ ಹೊರಗಡೆ ಹೋಗುವಂಥವ್ರು ಇರ್ಬೋದು, ಡ್ಯೂಟಿಗೆ ಹೋಗಿ ಬಿಸಿಲಲ್ಲಿ ಎಲ್ಲ ಓಡಾಡಿರ್ತಾರೆ, ಗಾಡಿನಲ್ಲೆಲ್ಲ ಓಡಾಡಿರ್ತಾರೆ, ಹೊರಗಡೆ ಸ್ಟ್ರೆಸ್ ಆಗಿರುತ್ತೆ. ಅದರಿಂದನೂ ಕೂಡ ರಿಲ್ಯಾಕ್ಸ್ ಬೇಕಂದರೆ ಈ ತಲೆಗೆ ಎಣ್ಣೆ ಹಚ್ಚೋದು, ಅದರಿಂದ ತುಂಬ ನಮಗೆ ರಿಲ್ಯಾಕ್ಸ್ ಸಿಗುತ್ತೆ. ಎಲ್ಲೆಲ್ಲೋ ತುಂಬ ಓಡಾಡಿರ್ತೀವಿ, ತಲೆ ಬಿಸಿಯಾಗಿರುತ್ತೆ. ಅದರಿಂದ ಎಣ್ಣೆ ಹಚ್ಚೋದ್ರಿಂದ ವೀಕ್ಲಿ 3 ಡೇಸ್ ಹಚ್ಚಿ. ಅದರಿಂದ ತುಂಬ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಕೂದಲು ಉದುರೋ ಸಮಸ್ಯೆ ಇರ್ಬೋದು, ಹೆಲ್ಮೆಟ್ ಎಲ್ಲ ಹಾಕೋದ್ರಿಂದನೂ ಕೂಡ ಕೂದಲುಗಳು ಜಾಸ್ತಿ ಉದುರುತ್ತೆ, ಒಂಥರ ಹೀಟಾಗಿರುತ್ತೆ ಅದು ಹೆಲ್ಮೆಟ್ ಒಳಗಡೆ. ಅದಕ್ಕೋಸ್ಕರ ಕೂಡ ಕೂದಲುಗಳೆಲ್ಲ ಉದುರುತ್ತೆ ಆಚೆ ಹೋಗೋರಿಗೆ. ಅದಕ್ಕೆ ಈಸಿಯಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಂತಹ, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಅದನ್ನು ಎಣ್ಣೆನ ಮಾಡಿ ಕೊಡ್ತಾಯಿದ್ರು. ಅದೇ ಎಣ್ಣೆ ನಾನು ಕೂಡ ಅದನ್ನೇ ಫಾಲೋಅಪ್ ಮಾಡ್ಕೊಂಡ್ಬಂದಿದ್ದೀನಿ. ಇವರೆಗೂ ನಾನು ಅದೇ ಎಣ್ಣೆ ಹಚ್ಚೋದು. ನನ್ನ ಮಗಳಿಗೂ ಕೂಡ, ನನ್ನ ಮನೇಲಿ ಎಲ್ಲರಿಗೂ ಕೂಡ, ನನ್ನ ಮಗ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ಎಲ್ಲರಿಗೂ ಕೂಡ ನಾನು ಇದೇ ಎಣ್ಣೆನ ಮಾಡಿ ಹಚ್ತಾಯಿದ್ದೀನಿ. ಅದೇ ಏನೇ ತಲೆ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಬಟ್ ನಮ್ಮ ಮನೇಲಿ ಇದುವರೆಗೂ ಬೇರೆ ಬೇರೆ ಸಮಸ್ಯೆಗಳು ಬಂದಿರ್ಬೋದು, ಸ್ಕಿನ್ನು ಅದು ಇದು ಸಮಸ್ಯೆಗಳು ಬಂದಿರುತ್ತೆ. ಆದರೆ ತಲೆ ಕೂದಲಿನ ಸಮಸ್ಯೆ ಮಾತ್ರ ನಮ್ಮ ಮನೇಲಿ 4 ಜನರಿಗೂ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನೇಲಿ ತಲೆ ಕೂದಲು ಕಡಿಮೆ ಇರೋದಾಗಲಿ, ಹೇರ್ ಫಾಲ್ ಆಗೋದಾಗಲಿ, ಆಮೇಲೆ ಕಣ್ಣುರಿ, ಈ ಥರ ತಲೆ ಕೂದಲು ಬಿಳಿ ಆಗೋದಾಗಲಿ, ಯಾವ ಸಮಸ್ಯೆಗಳು ಕೂಡ ಈವರೆಗೂ ನಮಗೆ ಬಂದಿಲ್ಲ ಅಂತ ಹೇಳ್ತೀನಿ. ಏನು ಮಾಡಿ, ಹಗಲೊತ್ತು ನೈಟು ಮಕ್ಕಳು ಮಲಗುವಾಗಲೋ ಅಥವಾ ನೈಟ್ ಸ್ಕೂಲಿಂದ ಬಂದ ಮೇಲೆ ಎಣ್ಣೆನ ಹಚ್ಚಿಬಿಡಿ. ಚಿಕ್ಕ ಮಕ್ಕಳಾದರೆ ಓಕೆ, ದೊಡ್ಡ ಮಕ್ಕಳಾದರೂ ಅಷ್ಟೇ. ಸ್ಕೂಲಿಂದ ಕಾಲೇಜಿಂದ ಬಂದಾಗ ಎಣ್ಣೆ ಹಚ್ಚಿಬಿಟ್ಬಿಡಿ. ಅವರು ಮರುದಿನ ಸ್ಕೂಲ್ಗೆ ಹೋಗುವಾಗ ತಲೆ ಕೂದಲು ವಾಶ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅವರಿಗೆ ಹೀಟ್ ಆಗೋದಾಗಲಿ, ಕಣ್ಣುರಿ ಬರೋದಾಗಲಿ, ಕಣ್ಣು ಮಸ್ಕಾಗೋದಾಗಲಿ ಆಗೋದಿಲ್ಲ. ಡ್ಯೂಟಿಗೆ ಹೋಗೋರಿಗೆ ನೈಟ್ ಬಂದು ಹಚ್ಕೊಂಡ್ರೆ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಂಡು ಹೋಗ್ಬೋದು. ಕೂದಲು ವಾಶ್ ಮಾಡೋದ್ರಿಂದ ಏನಾಗುತ್ತೆ, ತಲೆಗೆ ಎಣ್ಣೆನೂ ಕೂಡ ಚೆನ್ನಾಗಿ ಹಿಡಿಯತ್ತೆ. ತಲೆ ಸುತ್ತು ಬರೋದಾಗಲಿ, ಆಚೆಯಿಂದ ಹೋದಾಗೆಲ್ಲ ಆಗೋದಿಲ್ಲ. ಆ ಥರ ಸಮಸ್ಯೆಗಳೆಲ್ಲ ಬರಲ್ಲ. ಒಂದು ಸ್ವಲ್ಪ ನಾನು ಹೇಳುವ ಎಣ್ಣೆನ ಮಸಾಜ್ ಮಾಡಿ ನೈಟ್ ಟೈಮಲ್ಲಿ. ಅದರಿಂದ ತಲೆನೋವು, ಕಣ್ಣುರಿ ಎಲ್ಲ ಕಡಿಮೆ ಆಗುತ್ತೆ. ನೀವೇ ನೋಡ್ಬೋದು ಇದರಿಂದ. ಮತ್ತು ಉಷ್ಣತೆಯಿಂದ ಮೂಗಲ್ಲಿ ರಕ್ತ ಎಲ್ಲ ಬರ್ತಾ ಇರುತ್ತೆ. ಉಷ್ಣತೆ ಜಾಸ್ತಿ ಆಗಿದ್ರೆ ಕೆಲವರಿಗೆ ಮೂಗಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಮಕ್ಕಳಲ್ಲೂ ಕೂಡ ಇರುತ್ತೆ. ಅದು ಕಡಿಮೆ ನೀರು ಕುಡಿದ್ರೂ ಕೂಡ ಆಗುತ್ತೆ. ಮತ್ತು ಬಾಡಿ ಹೀಟ್ ಆದಾಗ ಮತ್ತು ತಲೆಗೆ ಎಣ್ಣೆ ಯಾವಾಗ ಹಚ್ಚಲ್ವೋ ಆವಾಗ ಏನಾಗುತ್ತೆ, ಈ ಥರ ಮೂಗಲ್ಲಿ ರಕ್ತ ಬರೋದು ಅವಾಗ ಆಗುತ್ತೆ. ಅದು ಕೂಡ ಕಡಿಮೆ ಆಗುತ್ತೆ.
ನಮ್ಮನೇಲಿ ನನ್ನ ಮಕ್ಕಳಿಗೆ 3-4 ಟೈಮ್ಸ್ ಅಂತೂ ಆಯಿಲ್ ಹಾಕೇ ಹಾಕ್ತೀನಿ ನಾನು. ಬಿಡಲ್ಲ, ಅವ್ರು ಅಳ್ತಾರೆ ಒಂದೊಂದು ಸರಿ. ನನ್ನ ಮಗ ಕೇಳಲ್ಲ, ಬೇಡ ಬೇಡ ಅಂತಾನೆ. ನಾನು ಮಾತ್ರ ಬಿಡೋದಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ಬಿಡು, ಇವಾಗ ಹಾಕ್ಕೊಂಬಿಡು ಅಂತೀನಿ. ಬುಕ್ಕಿಗೆ ಹಿಡಿಯುತ್ತೆ, ಹೋಮ್ವರ್ಕ್ ಬರೆಯುವಾಗ ಆ ಥರ ಎಲ್ಲ ಹೇಳ್ತಾರೆ. ಆದರೂ ಬಿಡಬಾರ್ದು, ಹಚ್ಚಬೇಕು, ಆವಾಗ ಕಡಿಮೆ ಆಗುತ್ತೆ. ನನ್ನ ಮಗನಿಗೆ ಯಾವ ಥರ ಹೇರಿದೆ ಅಂದರೆ 15-20 ದಿನಕ್ಕೆ ಅವ್ರಿಗೆ ಸ್ಕೂಲ್ ಕಟಿಂಗ್ ಮಾಡಿಸಿದ್ರು ಕೂಡ 15-20 ಡೇಸಲ್ಲಿ ಮತ್ತೆ ಕೂದಲು ಅಷ್ಟೇ ಹೇರಳವಾಗಿ ಬಂದುಬಿಡುತ್ತೆ. ಅವನಿಗೆ ಹೇರ್ ಕಟಿಂಗ್ ಮಾಡಿಸಿನೇ ಒಂಥರ ಬೇಜಾರು ಹಿಡಿದೋಗಿದೆ. ಅಮ್ಮ ಯಾವಾಗಲೂ ಯಾಕಮ್ಮ ಹೇರ್ ಕಟಿಂಗ್ ಮಾಡಿಸ್ತಾ ಇರಬೇಕು ಅಂತ. ಹಂಗೆ ನಾನು ಅವನಿಗೆ ರೇಗಿಸ್ತಾ ಇದ್ದೀನಿ, ಕಾಡು ಥರ ಕೂದಲು ಬೆಳೆದಿದೆ ಅಂತ. 15-20 ಡೇಸಲ್ಲಿ ಒಂದು ಜುಟ್ಟು ಹಾಕುವಷ್ಟು ಕೂದಲು ಬೆಳ್ಕೊಂಬಿಡುತ್ತೆ ಅವನಿಗೆ. ನನ್ನ ಮಗಳಿಗೂ ಕೂಡ ಅಷ್ಟೇ. ಅವಳಿಗೂ ಕೂಡ 6 ಇಯರ್ಸ್ ಆದರೂ ಕೂಡ ಅವಳಿಗೂ ಕೂಡ ಒಂದು 15 ಟೈಮ್ಸ್ ಮೇಲೆ ನಾನು ಹೇರ್ ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವಳು ಇರೋದ್ರಿಂದ ಎಲ್ಲರೂ ಊರಲ್ಲಿ ಹೋದಾಗೆಲ್ಲ ಹೇಳ್ತಾರೆ, ಏನದು ಅವಳು ಎಷ್ಟು ತೆಳ್ಳಗಿದ್ದಾಳೆ, ಅವಳದು ಕೂದಲೇ ಜಾಸ್ತಿ ಆಗಿದೆ, ಕೂದಲು ಕಟ್ ಮಾಡು, ಊಟ ಎಲ್ಲ ಕೂದಲಿಗೆ ಹೋಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ನಾನು ಕೂದಲೆಲ್ಲ ಕಟ್ ಮಾಡಿ ಆದರೂ ಕೂಡ ಇವಾಗ 1 ಇಯರಿಂದ ಬಿಟ್ಟಿದ್ದೀನಿ ಹಾಗೆ ಹೇರ್ ಅವಳಿಗೆ ಮತ್ತೆ ಕಟ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಅದರಿಂದ ಬಿಟ್ಟಿದ್ದೀನಿ ಜಡೆ ಹಾಕಲಿಕ್ಕೋಸ್ಕರ. ಅವಳಿಗೂ ಕೂಡ ಹೇರ್ ಚೆನ್ನಾಗಿದೆ. ಮತ್ತು ಅದೇ ರೀತಿ ನನಗೆ ಥೈರಾಯ್ಡ್ ಇದೆ. ಆ ಥೈರಾಯ್ಡಲ್ಲೂ ಕೂಡ ನನಗೆ ಎಷ್ಟು ಹೇರ್ ಫಾಲ್ ಆಗುತ್ತೆ ಅಂದರೆ, ಥೈರಾಯ್ಡ್ ಇದ್ದವರಿಗೆ ಕೇಳಿದರೆ ಗೊತ್ತಾಗುತ್ತೆ. ಯಾಕೆ ಆ್ಯಕ್ಚುಲಿ ನನಗೆ 11 ಇಯರ್ಸಿಂದ ಥೈರಾಯ್ಡ್ ಇದೆ. ಹೇರ್ ಫಾಲ್ ಆಗುತ್ತೆ, ಒಂದೊಂದು ಮುಷ್ಟಿಯಷ್ಟು ಕೂದಲು ತಲೆ ಬಾಚಿದ್ರೆ ಬರುತ್ತೆ. ನಾನು ತಲೆ ಕೂದಲನ್ನ ಯಾವಾಗಲೂ ಕಟ್ಕೊಂಡೇ ಇರ್ತೀನಿ. ಯಾಕಂದರೆ ಮನೆಯಲ್ಲೆಲ್ಲ ಕೂದಲು ಉದುರುತ್ತೆ ಅನ್ನೋ ಕಾರಣದಿಂದ 11 ಇಯರ್ಸಿಂದ ಆಚೆ ಹೋಗುವಾಗಷ್ಟೇ ನಾನು ಸ್ವಲ್ಪ ಹೇರ್ ಜಡೆ ಹಾಕ್ಕೊಳ್ಳೋದು ಅಥವಾ ಹೇರ್ ಬಿಚ್ಕೊಂಡು ಹೋಗೋದು ಮಾಡ್ತೀನಿ. ಮನೇಲಿ ಇರುವಾಗ 1 ಡೇ ಕೂಡ ನಾನು ಕೂದಲನ್ನ ಬಿಡಲ್ಲ. ಯಾಕಂದರೆ ಮನೆ ತುಂಬ ಕೂದಲು ಬಿದ್ದಿರುತ್ತೆ, ಅಷ್ಟು ಹೇರ್ ಫಾಲ್ ಆಗುತ್ತೆ ನನಗೆ. 11 ಇಯರ್ಸಿಂದನೂ ಹಾಗೆ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ನಾನು ಜಡೆನೇ ಕಟ್ಕೊಂಡು ತಲೆ ಕೂದಲು ಕ್ಲಿಪ್ ಹಾಕ್ಕೊಂಡು ಕಟ್ಕೊಂಡು ಇಟ್ಕೊಂಡಿರ್ತೀನಿ. ಅಷ್ಟು ಹೇರ್ ಫಾಲ್ ಆಗುತ್ತೆ ನನಗೆ. ಆದರೆ ಅಷ್ಟೇ ನನಗೆ ಹೇರ್ ಗ್ರೋತ್ ಇದೆ. ಯಾಕಂದರೆ ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಆ ಲೆಕ್ಕದಲ್ಲಿ 11 ಇಯರ್ಸಿಗೆ ನನಗೆ ಇಷ್ಟೊತ್ತಿಗಾಗಲೇ ತಲೆಯಲ್ಲಿ ಒಂದು ಕೂದಲೇ ಇರಬಾರ್ದಿತ್ತು, ಅಷ್ಟು ಮಟ್ಟಿಗೆ ನನಗೆ ಹೇರ್ ಫಾಲ್ ಆಗುತ್ತೆ. ತಲೆ ವಾಶ್ ಮಾಡಿದಾಗಲೂ ಕೂಡ ಬಾತ್ರೂಮಲ್ಲಿ ಅಷ್ಟರ ಮಟ್ಟಿಗೆ ಒಂದು ಮುಷ್ಟಿಯಷ್ಟು ಕೂದಲು ಉದುರ್ಕೊಂಡ್ಬಿಡುತ್ತೆ. ಆದರೂ ಕೂಡ ನನಗೆ ಇದುವರೆಗೂ ಕಡಿಮೆ ಆಗಿಲ್ಲ. ಹೇರ್ ಹೆಂಗಿದೆಯೋ ಆವಾಗಿಂದ ಹೇಗಿದೆಯೋ ಹಾಗೇ ಇದೆ. ಅದಲ್ಲದೆ ಒಂದು 3-4 ಮಂತಲ್ಲಿ ನಾನು ಯಾವಾಗಲೂ ಲೇಯರ್ ಕಟಿಂಗ್ ಮಾಡಿಸ್ತಾನೇ ಇರ್ತೀನಿ. ಹೇರ್ ಗ್ರೋತ್ ಆಗ್ದಂಗೆ ಅದು ಶೇಪ್ ಹೋಗ್ತಾ ಇರುತ್ತೆ ಅಂತ ಹೇರ್ ಕಟ್ ಮಾಡಿಸ್ತಾನೇ ಇರ್ತೀನಿ. ಆದರೂ ಕೂಡ ಕಡಿಮೆ ಆಗಿಲ್ಲ ನನಗೆ ಇದುವರೆಗೂ. ಅದರಿಂದ ನಾನು ಏನು ಎಣ್ಣೆ ಮಾಡ್ತಾಯಿದ್ದೀನಿ ಅದನ್ನು ಹೇಳ್ತೀನಿ. ನಾನು ಯಾರೋ ಈರುಳ್ಳಿ ಹಾಕಬೇಕು ಆ ಥರ ಎಲ್ಲ, ನಾನು ಒಂದೇ ನೋಡೋಣ ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರಲ್ಲ ಎಣ್ಣೆ, ಆವಾಗಲೇ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಅಂತ ಅದನ್ನು ಮಾಡಿದಾಗ ನನಗೆ ಏನಾಯ್ತು ಅಂದರೆ, ಅದನ್ನು 3 ಡೇಸ್ ಇಟ್ಟಾಗ ಅದರಲ್ಲಿ ಒಂಥರ ಬೂಸ್ಟ್ ಅಂತೀವಿ ನಾವು ಆ್ಯಕ್ಚುಲಿ, ಆ ಥರ ಬೂಸ್ಟ್ ಥರ ಬಂದುಬಿಟ್ಟಿತ್ತು 3 ಡೇಸ್ಗೆ ಈರುಳ್ಳಿ ಎಣ್ಣೆ ಮೇಲೆ. ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಅದನ್ನು ಮಾಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು. ಆ್ಯಕ್ಚುಲಿ ನನ್ನ ಮಗಳ ಫೋಟೋ ಅದು ಸರಿಯಾಗಿ ಕಾಣ್ತಾ ಇರಲಿಲ್ಲ, ಮತ್ತು ಡಿಲೀಟ್ ಮಾಡೋದೇಕೆ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಅದನ್ನೇ ಬೇರೆ ಒಂದು ಆ್ಯಡ್ ಮಾಡಿದೆ. ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟಿದೆ. ಅದರಿಂದ ಇವಾಗ ಎಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ಏನು ಎಣ್ಣೆ ಮಾಡೋದಂದರೆ, ನಾವು ಕೊಬ್ಬರಿ ಎಣ್ಣೆ ನಾನು ಊರಿಂದ ತಂದಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಇಲ್ಲಿ. ಅದನ್ನು 3/4 ಭಾಗ ಅದನ್ನು ಹಾಕ್ಕೊಳ್ಳಿ. ಅದರ ನಂತರ ಹರಳೆಣ್ಣೆ, ನಿಮ್ಗೆ ಗೊತ್ತಿರ್ಬೋದು ಹರಳೆಣ್ಣೆ ತುಂಬ ತಂಪದು. ಆ ಹರಳೆಣ್ಣೆನ 1/4 ಭಾಗ ಅದನ್ನು ಹಾಕ್ಕೊಂಬಿಟ್ಟು, ಅದರ ಜೊತೆ ಕರಿಬೇವು ಬರುತ್ತಲ್ಲ, ಅದನ್ನು ನಾವು ತುಂಬ ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಿನಲ್ಲಿ ಅದನ್ನು ಸ್ವಲ್ಪ ಹೊತ್ತು ಒಣಗಿಸಿ, 1 ಡೇ ಒಣಗಿಸಿದ್ದೀನಿ ನಾನು ಆ್ಯಕ್ಚುಲಿ. ಅದನ್ನು ಒಣಗಿಸಿ ಅದನ್ನು ಹಾಕಬೇಕು. ಅದ್ರ ಜೊತೆಗೆ ಮೆಂತ್ಯ ಮತ್ತು ಕಪ್ಪು ಎಳ್ಳು ಅಂತಾರೆ, ಕಪ್ಪು ಎಳ್ಳು ಅಂತ ಗೊತ್ತಿರ್ಬೋದು ನಿಮಗೆ. ಆ ಕಪ್ಪು ಎಳ್ಳನ್ನು ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಆ್ಯಕ್ಚುಲಿ ಎಣ್ಣೆನ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದು ಕರಿಬೇವಿನೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ರೌನಿಷ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆನ. ಇದನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡ್ಬಿಟ್ಟು ಅದನ್ನು ಅದೇ ಪಾತ್ರೆಯಲ್ಲಿ 2 ದಿನಗಟ್ಟಲೆ ನಾನು ಹಾಗೆ ಇಟ್ಟಿರ್ತೀನಿ.
ಅದಾದ ನಂತರ ಅದನ್ನು ಸೋಸಣಿಗೆಯಲ್ಲಿ ಸೋಸ್ಕೊತೀನಿ. ಸೋಸ್ಬಿಟ್ಟು ಹಾಗೆ ನಾನು ನೋಡಿ ತೋರಿಸ್ತಾ ಇದ್ದೀನ ಆ ಥರ ಹಾಕಿ ಇಟ್ಕೊಂಡ್ರೆ ನಿಮಗೆ 6 ಮಂತ್ 1 ಇಯರ್ ಆದರೂ ಕೂಡ ಸ್ವಲ್ಪ ಹಾಳಾಗೋದಿಲ್ಲ. ಅದು ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೇ ಫ್ರೆಶ್ನೆಸ್ ಇರುತ್ತೆ. ಆಯಿಲ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಮೆಂತ್ಯ ಸ್ಮೆಲ್ಲು ಅದೇ ರೀತಿ ಇರುತ್ತೆ. ನೀವೆಲ್ಲ ಯೂಸ್ ಮಾಡಿ. ಯಾರಿಗೂ ಕೂದಲಿನ ಸಮಸ್ಯೆಗಳೇ ಬರೋದಿಲ್ಲ. ಹರಳೆಣ್ಣೆ ತುಂಬ ಥಂಡಿ ಇರೋರು ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡಬೇಡಿ, ಸ್ವಲ್ಪ ಕಡಿಮೆ ಮಾಡಿ. ನಾರ್ಮಲ್ ಇರೋರು, ಹೀಟ್ ಇರೋರಂತೂ ಹರಳೆಣ್ಣೆ ಹಾಕಿದಷ್ಟು ಕೂದಲು ಕಪ್ಪಾಗುತ್ತೆ, ಕಣ್ಣಿನ ಉರಿ ಎಲ್ಲ ಕಡಿಮೆ ಆಗುತ್ತೆ, ಹೇರಳವಾಗಿ ಕೂದಲು ಬೆಳೆಯುತ್ತೆ. ಆಮೇಲೆ ಬ್ಲ್ಯಾಕ್ ಹೇರ್ ಇರುತ್ತೆ, ವೈಟ್ ಹೇರ್ ಆಗೋದೇ ಇಲ್ಲ. ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಇಷ್ಟು ವರ್ಷಗಳವರೆಗೂ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಅದರಿಂದನೇ ನನಗೆ ಸಮಸ್ಯೆಗಳೇ ಬಂದಿಲ್ಲ, ಕೂದಲಿನ ಸಮಸ್ಯೆನೇ ಬಂದಿಲ್ಲ. ತುಂಬ ಈಸಿಯಾಗಿದೆ, ಮಾಡಿ ಇಟ್ಕೊಳ್ಳಿ, ಎಲ್ಲರೂ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.